ಅಮೃತ, ಇಲ್ಲಿಗೆ ಯಾಕೆ ಕರೆದೆ? ಅಲ್ಲೇ ಬಾ, ಅಲ್ಲೇ ಮಾತಾಡೋಣ. ಬಾ ಹೋಗೋಣ, ಶೆಡ್ ಹತ್ರ ಹೋಗೋಣ ಬಾ. ಇನ್ನೇನೆಲ್ಲ ಇವತ್ತು ಕುರಿ ಬರ್ತವೆ ಅಂತ ಹೇಳವ್ರೆ. ಇವತ್ತು ದಿನ ಚೆನ್ನಾಗೈತೆ, ಅದಕ್ಕೆ ಇವತ್ತೆಲ್ಲ ನಾನು ತರಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ದಿನ ಚೆನ್ನಾಗೈತೆ, ಒಳ್ಳೆ ದಿನ ತರಿಸ್ಬೋದು. ಅದಕ್ಕೆ ನಾಳೆ ಸ್ವಲ್ಪ ಬರ್ತವೆ, ಇವತ್ತೊಂದು ಸ್ವಲ್ಪ ಬರ್ತವೆ. ನನಗೆ ಭಯ ಆದಂಗಾಯ್ತು. ಅಲ್ಲಿ ವಾಣಿ ಇರ್ತಾಳೇನೋ, ಯಾಕೆ ಮಾತಾಡ್ಸೋದಂತೇಳಿ ಭಯ ಭಯ ಆದಂಗಾಯ್ತು. ಅದಕ್ಕೆ ನಾನು ಇಲ್ಲಿಗೆ ಕರೆದೆ. ಭಯ ಆದಂಗಾಯ್ತಲ್ಲಪ್ಪ. ನಿನ್ನ ಹೆಂಡ್ತಿಗೆ ಹೆದರ್ಕೋಬೇಕಲ್ಲ. ಅಯ್ಯೋ, ಅವಳಿಗೆ ಯಾಕೆ ಎದ್ರಕಂತೀಯ? ಎದ್ರಕೋಬೇಡ ಅವಳಿಗೆ. ಏನಕ್ಕೆ ಎದ್ರಕಮ್ಮಕ್ಕೆ ಹೋಗ್ತೀಯ? ಅಯ್ಯೋ ನೀನು ಎದ್ರಕಮ್ಮಕ್ಕೆ ಹೋಗ್ಬಿಡ. ಏನೇ ಆದರೂ ಸರಿ, ನಾನು ಇದ್ದೀನಿ, ನೀನು ಎದ್ರಕೋಬೇಡ. ನಾನು ಹೇಳ್ಬಿಟ್ಟಿದ್ದೀನಿ. ಏಯ್, ನಾನು ಅಮೃತನಂತೂ ದೂರ ಮಾಡೋಕ್ಕಾಗಲ್ಲ ಕಣೆ. ಸುಮ್ಮನಿರು, ನಾನು ಮಾತಾಡ್ಸೋದೇನೆ. ಇರೋದಾದ್ರೆ ಇರು, ಹೋಗೋದಾದ್ರೆ ಈಗ ಅವಳು ಎಲ್ಲಿಗೆ ಹೋಗ್ತಾಳೆ? ಅವಳಿಗೆ ಸಪೋರ್ಟಿಗೆ ಯಾರು ಇದ್ದಾರೆ ಇವಾಗ? ಅವ್ರ ಅಪ್ಪ ಅವ್ರ ಅಮ್ಮ ಇದ್ದಾರಾ? ಯಾರು ಇದ್ದಾರೆ ಅವಳು ಸಪೋರ್ಟಿಗೆ? ಯಾರೂ ಇಲ್ಲ, ಯಾರೂ ಇಲ್ಲ. ಅವಳು ಸಪೋರ್ಟಿಗೆ ಯಾರಾದರೂ ಇದ್ದಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಅವಳೆಲ್ಲೂ ಹೋಗಲ್ಲ, ಅವಳ ಕೈಲೇನು ಮಾಡೋಕ್ಕಾಗಲ್ಲ. ಯಾರು ಏನೇ ಹೇಳಿದ್ರು ನೀನು ಮಾತ್ರ ಬಿಡೋದಿಲ್ಲ ಬಿಡು ಅಮೃತ. ನಾನು ನೀನಂತಂದರೆ ನನಗೆ ಪ್ರಾಣ. ನಿಜವಾಗ್ಲೂ ನಾನು ನಿನ್ನ ಅಷ್ಟು ಹಚ್ಕೊಬಿಟ್ಟಿದ್ದೀನಿ. ನಾನೇನೇ ಅಂತಂದರೂ ಬಿಡಲ್ಲ, ಯಾರೇನೇ ಹೇಳಿದ್ರು ಬಿಡಲ್ಲ ಅಮೃತ ನಿನಗೆ. ನನ್ನ ಮಗ ನೋಡು, ಇವಳ ಜೊತೆಗೆ ಇಲ್ಲಿ ಮಾತಾಡೋಕೆ ಇಲ್ಲಿಗೆ ಬಂದವ್ರೆ. ನಾನು ಯಾರಪ್ಪ ಹಿಂಗೆ ಇತ್ಲಾಗ ಬಂದು ಹಿಂಗೆ ಮನೆ ಹಿಂದಕ್ಕೆ ಹಿಂಗೆ ಈ ಥರ ಮಾತಾಡ್ತಾ ಇದ್ದಾರೆ, ಹಿಂಗೆ ಸಂದೆಗೆ ಬಂದು ಅಂತ ನಾನು ನೋಡ್ತಾ ಇದ್ದೀನಿ. ಇವನು ನಾನು ಕಿಟಕಿಯಾಗೆ ನೋಡಿದೆ, ಯಾರತ್ತು, ಯಾರು ಯಾರು ಅಂತ. ಆಗಬೇಕು ಇವಳು ನಮ್ಮಳಿಗೆ ಆಗಬೇಕು. ಆದ್ರೇ ಮತ್ತೆ ಇಂಥವೆಲ್ಲನ ಅಲ್ಲ, ನಾವು ಒಪ್ಪಿರತ್ತಾಗ ಏನೋ ಕೊಟ್ಟಿದ್ರಿ, ಇಂಥವೆಲ್ಲ ಏನೋ ಆಗಿದ್ರೆ ಕೇಳ್ತಿದ್ವಾ? ನನ್ನ ಮಗಳಿಗೆ ಯಾಕಲ್ಲ ಇಂಥದ್ದು ಮೋಸ ಮಾಡ್ತೀಯ ಅಂತ. ಥೂ, ಏನು ಮಾಡೋಣ. ಹೋಗಳ ಜೀವನ ಹಾಳು ಮಾಡ್ಕೊಂಡು ಇವಾಗ ಗೊತ್ತಾಗುತ್ತಾಗ. ನಾವು ಅದಕ್ಕೆ ಅಲೆ ಹತ್ತು ನಾಳೆ ಸುದ್ದಿಗೆ ಹೋಗಲ್ಲ. ಸಾಕು, ನಾವಿಬ್ಬರು ಮಕ್ಕಳಂತ ಒಂದು ಸಾಕೊಂಡಿದ್ದೀವಿ. ನಾಳೆ ನಾವು ಅವಳು ನಾಳೆ ಮಾರ್ತ್ಕೊಂಡಿದ್ದೀವಿ. ಆಗಬೇಕು ಅವಳಿಗೆ. ಆಗಿದ್ದೇನೆ ನಾನು ಯಾರಂತ ನೋಡೋಣ ಅಂತ ಬಂದೆ ಅಷ್ಟೇ. ನಾವೇನು ಕೇಳಕ್ಕೆ ಹೋಗಲ್ಲ, ಹೇಳಕ್ಕೆ ಹೋಗಲ್ಲ. ನಾವು ಯಾವತ್ತು ಅಲೆನೇ ಮರ್ತ್ಕೊಬಿಟ್ಟಿದ್ದೀವಿ. ಯಾತು ತಲೆ ಕೆಡಿಸ್ಕೊಂಬಲ್ಲ ಅಂದಮೇಲೆ ನಾವೇನು ಕೇಳಕ್ಕೆ ಹೋಗೋಣ? ನಾನೇನು ಕೇಳಕ್ಕೆ ಹೋಗಲ್ಲ, ಏನಿಲ್ಲ. ಯಾವತ್ತು ಅಂತ ನಾನು ನೋಡೋಣ ಅಂತ ಬಂದೆ ಅಷ್ಟೇ. ಹಿಂಗೆ ಮಾತಾಡ್ತಾಳೆ ಅವಳು ನೋಡು. ನನಗೆ ನಿಜ ಅಷ್ಟಿಷ್ಟು ಸಿಟ್ಟು ಬರಲಿಲ್ಲ ರಘು. ನೀನು ಅವಳಿಗೆ ಚೆನ್ನಾಗಿ ಭಯ ಇಕ್ಬೇಕು. ಅವಳೇನಾದರೂ ಎದುರಿಗೆ ಮಾತಾಡಿದಾಳೆ ಅಂತಂದರೆ ನಾಲ್ಕು ತೀಡ್ಬೇಕು ಅವಳಿಗೆ. ಹಂಗಾದ್ರೆ ಮತ್ತೆ ಬುದ್ಧಿ ಬರೋದು. ಗಂಡನ ಎದುರಿಗೆ ನೀನು ಹೆಂಗೆ ಮಾತಾಡ್ತೀಯ ಅಂತೇಳಿ ಹೇಳ್ಬೇಕು. ನೀನು ಹೇಳ್ಬೇಕು ಗಂಡನ ಎದುರಿಗೆ ನೀನು ಹೆಂಗೆ ಮಾತಾಡ್ತೀಯ, ನೀನು ಮಾತಾಡಕೂಡ್ದು ಅಂತ. ನಾನು ಕ್ಲೋಸ್ ಫ್ರೆಂಡ್ ಅಂತ ಎಷ್ಟು ಅವಳಿಗೆ ಸಹಾಯ ಮಾಡಿದ್ದೀನಿ ಗೊತ್ತಾ? ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ಅವಳಿಗೆ ಏನು ಗೊತ್ತೈತೆ? ಗೊತ್ತಿಲ್ಲದಲೇ ಮಾತಾಡ್ತಾಳೆ ಅವಳು. ನನಗೆ ಅವಳು ಮಾತಾಡೋದು ನೋಡ್ಬಿಟ್ರೆ ನಿಜ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಆದರೆ ಏನೋ ಬಿಡು ಅಂತೇಳಿ ಸುಮ್ಮನೆ ಆಗ್ತೀನಿ, ಮಾತಾಡಬಾರ್ದು ಅಂತ. ಇಲ್ಲ, ನಾನು ಹೇಳಿದ್ದೀನಿ ಬಿಡು. ನಾನು ಮಾತಾಡಿಸಿದ್ದೆ ಅಂತ ಹೇಳಿದ್ದೀನಿ. ಅದಕ್ಕೆ ಮಾತಾಡಿಸ್ಬೇಡ. ನೀನು ಯಾಕೆ ಮಾತಾಡ್ಸೋದು ಅಂತ ಬೆಳಗ್ಗೆಯಿಂದ ವಾದ ಮಾಡ್ತಿದ್ಲು. ಏನಂತಂದ್ರು ನಾನು ಮಾತಾಡ್ಸೋದು ಬಿಡೋದಿಲ್ಲ. ನಾನು ಅಮೃತನ ಮಾತಾಡಿಸ್ತೀನಿ. ಇಷ್ಟ ಆದರೆ ಇರು, ಕಷ್ಟ ಆದರೆ ಹೋಗ್ತಾ ಇರು ಅಂತ ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ಏನು ಮಾಡೋದು? ಅವಳಿಗೆ ಈಗ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಂದಮೇಲೆ ನಾವು ಇನ್ನೇನು ಕೇಳಬೇಕು? ಅವಳಿಗೆ ಏನೂ ಹೇಳಲ್ಲ. ನಾವೇನು ಹೇಳೋಣ? ಪದೇ ಪದೇ ಹೇಳೋದಾದರೆ ಯಾರೂ ಏನೂ ಹೇಳೋಕ್ಕಾಗಲ್ಲ. ಅವಳಿಂದ ನನಗೇನು ಒಳ್ಳೇದಾಗಿಲ್ಲ. ಅವಳು ಬಂದಾಗಿಂದ ನನ್ನ ಲೈಫ್ ಖಾಲಿ. ಝೀರೋ. ನೀನು ಸಿಗಲಿಲ್ಲ ಅಂತಂದಿದ್ರೆ ನಾನು ಇವತ್ತೇನು ಅಲ್ಲ ಅನ್ನಂಗೆ ಇರ್ತಿದ್ದೆ ಅಮೃತ. ನಿಜ, ನೀನು ಇರೋದಕ್ಕೆ ನಾನು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಥರ ನನಗೂ ಮನಸ್ಸಾಗೆ ಇವಾಗ ಶೆಡ್ಡೆಲ್ಲ ಮಾಡಿರೋದಕ್ಕೇನೋ ಒಂಥರ ಸಮಾಧಾನ. ಈ ಥರ ಏನೋ ಇಬ್ಬರು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂತ ನಾನು ಹೇಳಿದ್ದೀನಿ. ನೀನು ಸುಮ್ಮನಿರಬೇಕು. ನಾವಿಬ್ಬರು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀವಿ. ನೀನು ಮಾತಾಡಿದಿ ಅಂದರೆ ಸರಿ ಆಗೋದಿಲ್ಲ ಅಂತೇಳಿ ಸರಿಯಾಗಿ ವಾರ್ನಿಂಗ್ ಮಾಡಿದ್ದೀನಿ. ನೀನು ಯಾಕೆ ಮಾತಾಡೋದು? ನೀನು ಯಾಕೆ ಜಗಳ ಮಾಡೋದು? ಅಮೃತದ ಮೇಲೆ ಏನಾದರೂ ಜಗಳ ಮಾಡಿದಿ ಅಂದರೆ ನಿನಗೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ ಅಂತ ಹೇಳಿದ್ದೀನಿ. ಏನು ಡಯಕ ಏನೋ ನೋಡ್ತಾ ನಿಂತ್ಕೊಂಡಿದ್ಯಾ? ಏನಿಲ್ಲ, ಅಲ್ಲೋಡಲ್ಲಿ ನಿನ್ನಾದ್ನಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಅಲ್ಲೋಡು, ಆ ರಘು ಜೊತೆ ಏನು ಮಾತಾಡ್ತಿದ್ದಾಳೆ, ಗಲಾಟೆ ಅಂತ. ನೆನ್ನೆ ಎಲ್ಲ ಅವ್ರ ಮನೆಗೆ ಆಶಾ ಬಂದು ಹೇಳ್ತಾ ಇದ್ಲು ಎಲ್ಲ ಸಿಕ್ಕಾಪಟ್ಟೆ ಗಲಾಟೆ ಅಂತ. ನಾನು ಗಿರ್ಜಿಂಬೆ ನಮ್ಮ ಗಿರ್ಜಿಂಬೆ ಎಲ್ಲ ಚಂದಕ್ಕೆ ಬೈಕೇನು ಹೆಂಗೆ ಆಗಬೇಕು ಅಂತ. ಏನು ಫ್ರೆಂಡು ಅಂತ, ಕ್ಲೋಸ್ ಫ್ರೆಂಡು ಅಂತ ಓಡಾಡ್ತಿದ್ಲು. ಅಲ್ಲ ನೋಡಿ ಇವಾಗ ಎಂಥದಾತು. ಅದಕ್ಕೆ ಇಲ್ಲಿಗೆ ಬಂದಾಗ ನಾನು ನಮ್ಮ ಮನೆ ಕಿಟಕಿಗೆ ನೋಡಿದೆ. ಯಾರತ್ತ ಈ ಹಿಂದೆ ಹಿಂಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ ಹಿಂದೆ ಬಂದ್ಬಿಟ್ಟು ಯಾರು ಅಂತ ನಾನು ನೋಡೋಣ ಅಂತ ಬಂದೆ. ಇವಳು ಮಾತಾಡ್ತಾ ಇದ್ದಾಳೆ ನೋಡಿ. ಆಗಬೇಕು ನಮ್ಮ ಅತ್ತೆಗೆ ಸರಿಯಾಗಿ ಆಗಬೇಕು ಡಯಾಕ. ನೀನು ಏನೋ ಅನ್ಕ, ಇವಳೇನು ಹಿಂಗೆ ಅಂತಾಳೆ ಅವ್ರ ಮನೆಗಳ ಅವಳು ಆಗಿ ಅಂತ ನೀನು ಅಂದ್ಕೊಂಡ್ರು ಪರವಾಗಿಲ್ಲ. ನಮ್ಮ ಅತ್ತೆಗೆ ಸರಿಯಾಗಿ ಆಗಬೇಕು. ಇವಳನ್ನ ಯಪ್ಪ ಮಗಳು ಅಂತ ತಲೆ ಮೇಲೆ ಇಕ್ಕೊಂಡೈತೆ ಏನು ಬೇಡ. ನಮ್ಮ ಅತ್ತೆ ಅಷ್ಟಿಷ್ಟು ತಲೆ ಮೇಲೆ ಇಕ್ಕೊಂಡಿಲ್ಲ. ಏನು ಒಬ್ಬಳೆ ಮಗಳು, ನನ್ನ ಮಗಳಿಗೆ ಏನು ಕೆಲಸ ಹೇಳಲ್ಲ. ಅಯ್ಯೋ ಅವ್ಳಿಗೆ ಏನೇನು ಇಲ್ಲೋಡು, ಕಾಫಿ ಕುಡ್ದಿರೋ ಲೋಟ ಸಮೇತ ತಂದು ಸಿಂಕಿಗೆ ಹಾಕಲ್ಲ ಅವಳು ಗೊತ್ತಾ? ಅಷ್ಟು ಹಂಗೆ ನಮ್ಮ ಅತ್ತೆ ಬೆಳೆಸೈತೆ. ಇಲ್ಲ, ನಮ್ಮ ಅತ್ತೆಗೆ ಸರಿಯಾಗಿ ಆಗ್ಬೇಕು. ನಮ್ಮ ಅತ್ತೆಗೆ ಗೊತ್ತಾಗಬೇಕು ಈ ವಿಷಯ. ನಮ್ಮ ಅತ್ತೆಗೆ ಗೊತ್ತಾಗಿ ಎಲ್ಲನ ನಮ್ಮ ಅತ್ತೆ ನೋಡಬೇಕು. ಅವಾಗ ಗೊತ್ತಾಗುತ್ತೆ ನಮ್ಮ ಅತ್ತೆಗೆ. ಇದು ಎಲ್ಲನ ನೋಡಬೇಕಿಲ್ಲ. ನಮ್ಮ ಅತ್ತೆಗೆ ಗೊತ್ತಾಗಬೇಕಂದ್ರೆ ನಮ್ಮ ಅತ್ತೆ ನೋಡಬೇಕು. ಅಯ್ಯೋ ಈ ಬೆಳೆಸೈತೆ ಅಂದರೆ ಹಂಗೆ ಬೆಳೆಸಿಲ್ಲ ಬಿಡು ಡಯಾಕ. ನೀನೇನ ಅನ್ನು
ಎಷ್ಟಾದ್ರೂ ಹಂಗೆ ಬೆಳೆಸ್ಬಾರ್ದು ಹೇಳು. ತಗ ಅಮ್ಮನಿಗೆ ಗೊತ್ತಾಗುತ್ತೆ, ಇವಾಗ ನೋಡಲಿ ನಿಮ್ಮ ಅತ್ತೆ ಬಂದು ಗೊತ್ತಾಗುತ್ತೆ. ಬಂದು ಅವ್ರು ನೋಡಬೇಕು, ಅವಾಗಾದರೆ ಗೊತ್ತಾಗುತ್ತೆ. ಅವ್ರು ನೋಡಿ ಏನು ಅಂತ ತಿಳ್ಕೊಬೇಕು. ತಿಳ್ಕೊಂಡಾಗ ನೋಡಪ್ಪ ನಾವು ಹಿಂಗೆ ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಆಮೇಲೆ. ಅಷ್ಟೇ, ನಾನು ಎದುರುಕಮ್ಮಲ್ಲ. ನಾನು ಬಂಡವಾಳ ಹಾಕಿದ್ದೀನಮ್ಮ, ಇಬ್ಬರು ಪಾರ್ಟ್ನರಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಾಯ್ತು. ಒಂದು ಜಗಳ ಮಾಡಿದ್ರೆ ಜಗಳ ಮಾಡ್ಕೋಬೇಕು ಅಂತ ಹೇಳಿದ್ರಾಯ್ತು. ಅಂದ್ರೆ ಅವಳು ಎಲ್ಲೂ ಹೋಗಲ್ಲ. ಅವಳು ಯಾರು ಮಾತಾಡಿಸ್ತಾರೆ ಹೇಳು? ಯಾರೂ ಮಾತಾಡ್ಸಲ್ಲ. ಅವಳು ಮಾತಾಡ್ತಾ ಇರೋದ, ಅಯ್ಯೋ ಹಿಂಗೆ ಮಾತಾಡ್ತಾ ಇದ್ದಾಳೆ, ಏನು ಲೆವೆಲ್ ಮಾಡ್ತಾಳೆ ಹಂಗೇನೆ. ಅಯ್ಯೋ ಅವಳು ಫ್ರೆಂಡು ಅಂತ ಯಾವಾಗಲೂ ನಮ್ಮ ಮನೆಯಾಗೆ ಇರಲ್ಲ ಅವಳು. ಇವಳು ಅವ್ರ ಮನೆಯಾಗೆ, ಅವಳು ಇವ್ರ ಮನೆಯಾಗೆ ಯಾವಾಗಲೂ ಇದ್ಲು. ಅತಿ ಆದರೆ ಅಮೃತನೂ ವಿಷ ಅಂತಾರಲ್ಲ ಹಂಗೆ ನೋಡು. ಅತಿ ಆಗಿದ್ದಕ್ಕೆ ಫ್ರೆಂಡ್ಶಿಪ್ ಅನ್ನೋದು ಅತಿ ಆಗಿದ್ದಕ್ಕೆ ಯಾವ ಥರ ಆಯಿತು ಅಂತ. ಅಯ್ಯೋ 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 ಗೆಜ್ಜಿಂಗ್ ಯಾಕಾರ ಮುಂದೆ ಬೇಬಿ ಮುಂದಂತೂ ಸಖತ್ತು ಬಿಲ್ಡಪ್ ಕೂಡ ಎರಡೂ. ಇವಾಗ ಗೊತ್ತಾಗುತ್ತೆ. ಅದಕ್ಕೆ ಮತ್ತೆ ಎಷ್ಟಾದ ವಿಶ್ವಾಸ, ಅತಿ ವಿಶ್ವಾಸ ಅನ್ನೋದನ್ನು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಯಾವುದೇ ಆಗಲಿ ಅಲ್ವೇನಕ್ಕ ಡಯಕ್ಕ? ಮತ್ತು ಅತಿ ವಿಶ್ವಾಸನೂ ಒಳ್ಳೇದಲ್ಲ. ಅದು ಯಾವತ್ತಿದ್ರೂ ಒಂದಲ್ಲ ಒಂದಿನ ತೊಂದರೆ ಮಾಡೇ ಮರುತ್ತೆ. ಅಲ್ಲೇ ಎಲ್ಲಿ ವಿಶ್ವಾಸ ಇರುತ್ತೋ ಅಲ್ಲೇ ದ್ವೇಷ, ಅಸೂಯೆ, ಸಿಟ್ಟು ಎಲ್ಲ ಮನಸ್ತಾಪ ಎಲ್ಲ ಬರೋದು ಅಲ್ಲಿಂದಾನೆ. ದೂರ ಇದ್ದರೆ ಯಾವುದೂ ಇರಲ್ಲ, ಯಾವುದು ಬರಲ್ಲ. ದೂರ ಇದ್ದರೆ ಇನ್ನೂ ಒಂದು ನೋಡ್ತಾರೆ, ಸುಮ್ಕಾಗ್ತಾರೆ. ದೂರ ಇದ್ದರೆ ಯಾವುದು ಕಾಣಿಸಲ್ಲ, ಹತ್ರ ಇದ್ದರೆ ಎಲ್ಲಾನ ಕಾಣಿಸೋದು. ನಾನು ಹೇಳಿದ್ದೀನಿ ಬಿಡು, ನೀನು ಯಾಕೆ ತಲೆ ಕೆಡಿಸ್ಕೊಂತ? ಇವಾಗಿನ ಹೇಳಿ ಬಂದಿದ್ದೀನಿ ಅವಳಿಗೆ, ನೀನು ಮಾತಾಡಬೇಡ. ನಾನೇನೇ ಅಂತಂದ್ರೆ ಅಮೃತನ ಮಾತ್ರ ನಾನು ಮಾತಾಡ್ಸೋದು ಬಿಡಲ್ಲ. ನೀನು ಹೇಳ್ಬೋದು ಅವಳನ್ನ ಮಾತಾಡಿಸ್ಬೇಡ ಅಂತ. ಮಾತಾಡಿಸ್ದಂಗೆ ಇರೋಕ್ಕಾಗಲ್ಲ, ಯಾಕಂದರೆ ನಾವಿಬ್ಬರು ಪಾರ್ಟ್ನರಾಗಿ ಮಾಡ್ತಾಯಿದ್ದೀವಿ. ಮಾತಾಡಿಸ್ದಂಗಂತೂ ನಾವು ಇರೋಕ್ಕಾಗಲ್ಲ. ನಾನು ಮಾತಾಡಿಸ್ತೀನಿ. ನೀನು ನನಗೆ ಹೇಳ್ಕೂಡ್ದು, ಅಡ್ಡಿ ಮಾಡಿಕೊಡ್ದು ಅಂತ ನಾನು ಹೇಳೇ ಬಂದಿದ್ದೀನಿ. ನೀನು ತಲೆ ಕೆಡಿಸ್ಕೊಬೇಡ ಅಮೃತ. ನಾನೆಲ್ಲ ಇದ್ದೀನಿ ಅಂದಮೇಲೆ ನೀನು ತಲೆ ಕೆಡಿಸ್ಕೊಬೇಡ. ನನಗೆ ಗೊತ್ತೈತಿ ಏನು ಮಾತಾಡಬೇಕು, ಹೆಂಗಿರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಇರ್ತೀನಿ. ತಲೆ ಕೆಡಿಸ್ಕೊಬೇಡ, ನೀನು ಆರಾಮಾಗಿರು. ಅವರೊಂದಿದ್ದು ಆಡಿದ್ದು ಏನೋ ತಲೆ ಕೆಡಿಸ್ಕೊಬೇಡ. ಅವಳು ಅಂದಿರೋದಾಗಲಿ ಏನು ಅನ್ಕೊಳಕ್ಕೆ ಹೋಗ್ಬೇಡ ಅಷ್ಟೇ. ನಾವು ಇನ್ನೂ ಚೆನ್ನಾಗೇ ಇರಬೇಕು. ಅವಳು ಮುಂದೆ ನಾನು ಹೇಳಿದ್ದೀನಿ, ಅವಳು ಎಲ್ಲೂ ಹೋಗಲ್ಲ, ಅವಳು ಏನು ಮಾಡೋಕ್ಕಾಗಲ್ಲ. ಅವಳ ಕೈಲಿ ಹೇಳ್ತಾಳೆ, ಹೇಳಿ ಬಿಡು. ಜನಗಳಿಗೆ ಗೊತ್ತಾದರೆ ನಾವಿಬ್ಬರು ಪಾರ್ಟ್ನರ್ಶಿಪ್ ಮಾಡಿದ್ದೀವಿ, ಸುಮ್ಮನೆ ಅವಳು ಅಪಾರ್ಥ ಮಾಡ್ಕೊಂಡಿದ್ದಾಳೆ ಅಂತ. ಅವಳು ಹೊರಗೂ ಹಾಕಲ್ಲ. ಯಾಕಂದರೆ ಅಲ್ಲಿ ನಮ್ಮ ಅಣ್ಣನ ಹೆಂಡತಿ ಮಾತಾಡ್ಸಲ್ಲ, ಅವರಪ್ಪ ಅವರಮ್ಮ ಮಾತಾಡ್ಸಲ್ಲ, ಯಾರು ಮಾತಾಡ್ಸಲ್ಲ, ಅವ್ರ ಅತ್ತೆರು ಮಾತಾಡ್ಸಲ್ಲ, ಯಾರ್ಯಾರು ಮಾತಾಡ್ಸಲ್ಲ ಅವಳನ್ನ, ಯಾರು ಮಾತಾಡ್ಸಲ್ಲ. ಅವ್ರ ಅತ್ತೆ ಗಿಜ್ಜಿಂಬೆ ಅತ್ತೆರಾಗಿರ್ಬೋದು, ಅವ್ರ ಚಿಕ್ಕಪ್ಪ ದೊಡ್ಡಪ್ಪ, ಯಾರು ಮಾತಾಡ್ಸಲ್ಲ ಅವಳನ್ನ. ಅವರಪ್ಪ ಅವರಮ್ಮ ನೋಡು ದತ್ತು ತೊಗೊಂಬಂದು ಸಾಕವ್ರೆ. ಇವಳು ನಾಳೆ ಮರ್ತ್ಕೊಬಿಟ್ಟವ್ರು ಅವರು. ಇನ್ನೇನು ಮುಗೀತು ಇವಳು ಕತೆ ಅಂತೇಳಿ ನಾಳೆ ಎಲ್ಲನ ಅವರು ಬಿಟ್ಟಾಕಿದ್ಮೇಲೆ ಅವ್ರು ಎಲ್ಲಿ ಬಂದು ಕೇಳ್ತಾರೆ? ಯಾರು ಏನೂ ಕೇಳಲ್ಲ. ಅವಳು ಯಾರಿಗೂ ಅವಳಿಗೆ ಸಪೋರ್ಟಿಗೆ ಯಾರೂ ಇಲ್ಲ. ಯಾರು ಇದ್ದಾರೆ? ಅವಳು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇದ್ದು ಬಿಡ್ಬೇಕು ಅಷ್ಟೇ. ನಾನು ಹೇಳಿದ್ದೀನಿ ಸುಮ್ಮನೆ ಇದ್ದು ಬಿಡ್ಬೇಕು ಅಂತ ಅಷ್ಟೇ. ನಾನು ಇನ್ಮೇಲೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಹೋಗಿ ನಮ್ಮ ಅಮ್ಮನ ಕುಟ್ಟೆಲ್ಲ ಹೇಳೋಳಂತೆ. ನಮ್ಮ ಅಮ್ಮನ ಕುಟ್ಟೆಲ್ಲ ಹೇಳೋರು ನೆನ್ನೆಸ ನಮ್ಮಮ್ಮ ನನ್ನ ಮಗಳಂಗೆ ಮಾಡೋ ಅಂತಾಳಲ್ಲ ಅಂತಂದೈತಿ. ಅಮ್ಮ ಇಲ್ಲೋಡಮ್ಮ ಹಂಗೆ ಹೇಳ್ತವು, ಅವಳು ಹೇಳಿದ್ಲು ಅಂತಂತ. ಅಮ್ಮ ಇಲ್ಲ ಕಣಮ್ಮ ಏನಿಲ್ಲ ಅಂತಂದೆ. ನಾನು ನಂಬಲಿಲ್ಲ ಕಣಪ್ಪ ಅಂತಂತು. ನೋಡಮ್ಮ ಚೆನ್ನಾಗಿದ್ರೆ ಫ್ರೆಂಡು ಅಂತೇಳಿ ಒಟ್ಟುರ್ಕೊಂಡು ಎಂತೆಂಥದ್ದು ಮಾಡ್ತಾಳೆ. ನಾನು ಚೆನ್ನಾಗಿರೋದು ನೋಡಿ ಅವಳಿಗೆ ಚೆನ್ನಾಗಿರೋದು ಗೊತ್ತಿಲ್ವಲ್ಲ ಅದಕ್ಕೆ ಅಂತ ನಮ್ಮ ಮನೆಗೆ ಬಿಡ್ಕೊಂಡು 1 ಲಕ್ಷ ದುಡ್ಡು ಓದ್ಕೊಂಡು ಹೋದ್ಲು. ಅವಳು ವಾಣಿ. ಅಯ್ಯೋ ಅದು ದುಡ್ಡಿಗೆ ಮತ್ತೆ ನಾನು ಟೈಲರಿಂಗ್ ಕ್ಲಾಸ್ ಹೋಗ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಲ್ಲಾಡ್ತಾ ಇರೋದು. 1 ಲಕ್ಷ ದುಡ್ಡ ಮತ್ತೆ ಇದನ್ನು ಎಲ್ಲ ತಗೊಂಬಂದು ಇವಿಗೆ ಕೊಡ್ತಾ ಐತೆ ಎಲ್ಲ ಮಾಡೋಕ್ಕೆ. ನಮ್ಮ ಅತ್ತಿಗೆ ಗೊತ್ತಾಗತ್ತಾಗ ನಮ್ಮ ಅತ್ತಿಗೆ ಸರಿಯಾಗಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಸರಿಯಾಗಿ ಆಗ್ಬೇಕು ನಮ್ಮ ಅತ್ತಿಗೆ. ಆಗೋದಾಗುತ್ತೆ ಸರಿಯಾಗಿ ಆಗಬೇಕು ಅಂತ ನಾನು ಹೆಂಗೆ ಆಗ್ಬೇಕು ಸರಿಯಾಗಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ ಯಾವ ಥರ ಇವರಿಬ್ಬರು ಮಾತಾಡ್ತಾ ಇದ್ದಾರೆ ಅಂತ. ಇದು ನಮ್ಮ ಅತ್ತೆಗೆ ಗೊತ್ತಾಗಬೇಕು, ಆದಷ್ಟು ಬೇಗ ನಮ್ಮ ಅತ್ತೆಗೆ ಗೊತ್ತಾಗಿ ನಮ್ಮ ಅತ್ತೆಗೆ ಅನುಭವ ಆಗಬೇಕು. ನಮ್ಮ ಅತ್ತೆಗೆ ಸರಿಯಾಗಿ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ. ನೋಡ್ಬಿಟ್ಟು ನನಗೇನೋ ಭಾಳ ಖುಷಿ ಆಯಿತು. ಇವಳು ಹಿಂಗೆ ಮಾಡ್ತಾ ಇರೋದು ಒಳ್ಳೇದು ನಮ್ಮ ಅತ್ತೆ. ಯಾಕಂದರೆ ಅವಳನ್ನ ಒಂದು ಲೋಟ ನೀರು ಸಮೇತ ತುಂಬ್ಕೊಂಡು ಕುಡಿಯೋದಕ್ಕೆ ಬಿಡೋದಿಲ್ಲ. ನೀರು ಸಮೇತ ತಗೊಂಡೋಗಿ ಕೊಡುತ್ತೆ, ಒಂದು ಕಾಫಿ ಟೀ ಸಮೇತ ಮುಂದಕ್ಕೆ ತೊಗೊಂಡೋಗಿ ಕೊಡುತ್ತೆ. ಕುಡ್ದಿರೋ ಲೋಟ ಸಮೇತ ತಂದು ಸಿಂಕಿಗೆ ಹಾಕಲ್ಲ, ಅಷ್ಟು ಅವಳು ಜಂಬ ಮಾಡ್ತಾಳೆ. ನಮ್ಮ ಅತ್ತೆ ಅಷ್ಟು ತಲೆ ಮೇಲೆ ಕಿತ್ಕೊಂಡು ಬೆಳೆಸೈತಿ. ಇವಾಗ ಸರಿಯಾಗಿ ಆಗುತ್ತಾಗ ಫ್ರೆಂಡು ಅಂತೇಳಿ ಇದು ಮಾಡ್ತಿದ್ಲು. ಫ್ರೆಂಡು ಸರಿಯಾಗಿ ಆಯಿತು. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.